ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಸರ್. ಎಲ್ಲ ಟೀಮ್ ಓನರ್ಸ್ ಇದ್ದಾರೆ, ದಯವಿಟ್ಟು. ಇದೀಗ ದೀಪ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿರುವಂತಹ ಎಲ್ಲ ಟೀಮ್ ಓನರ್ಸ್ಗೆ ಹಾಗೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದರೊಂದಿಗೆ ಈ ಒಂದು ಕಾರ್ಯಕ್ರಮದ ಕೋ ಆರ್ಗನೈಸರ್ ಆಗಿ ಇವೆಂಟ್ ಆರ್ಗನೈಸರ್ ಆಗಿರುವಂತಹ ಲಿಯಾ ಸ್ಯಾಮುಯಲ್ ಅವರು ಇದ್ದಾರೆ ನಮ್ಮೊಂದಿಗೆ. ಸೌತ್ ಇಂಡಿಯನ್ ಕಾಸ್ಟಿಂಗ್ ಡೈರೆಕ್ಟರ್ ಹಾಗೆ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಲಾಂಚ್ ಲೋಗೋ. ಥ್ಯಾಂಕ್ ಯು ಸೋ ಮಚ್. ಸೊ ವೇದಿಕೆ ಮಧ್ಯಕ್ಕೆ ಬನ್ನಿ. ಅರವಿಂದ್ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು. ಎಲ್ಲ ಟೀಮ್ ಓನರ್ಸ್. ಹಲೋ 2025 ಲೋಗೋವನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ. ಎಸ್, ಮೀಡಿಯಾದವರಿಗೆ ಒಂದ್ಸತಿ ಶೋ ಮಾಡಿ. ಎಸ್, ಒಂದು ಜೋರಾದ ಚಪ್ಪಾಳೆಗಳು ಬರಲಿ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಟೂರ್ನಮೆಂಟ್ಗೆ ಆದಿತ್ಯ ಅವ್ರು ಬಂದು ನನ್ನನ್ನು ಕನ್ಸಲ್ಟ್ ಮಾಡಿದಾಗ I said I'll be a part of this tournament and I'm really happy to be a part. ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ, ತಡವಾಯಿತು ಸ್ವಲ್ಪ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಈ ಒಂದು ದೊಡ್ಡ ವೇದಿಕೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಅದೇ ಆ್ಯಸ್ ನನ್ನ ಫ್ರೆಂಡ್ ಯಾರೋ ಹೇಳಿದರು, ಸಾರಿ ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲ ಥರದ ಕ್ರೀಡೆಗಳು ಬರ್ತಾ ಇದೆ. ಫಸ್ಟ್ ಟೈಮ್ ಬೌಲಿಂಗ್ ಕೂಡ ಕನ್ಸಿಡರ್ ಮಾಡಿ, ಇದೊಂದು ಇಟ್ಸ್ ಅ ಬ್ಯೂಟಿಫುಲ್ ಗೇಮ್, ಅದನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಟೂರ್ನಮೆಂಟ್, ಒಂದು ಒಳ್ಳೆ ಕಾಸ್ಗೋಸ್ಕರ ಆಡ್ತಾ ಇದ್ದೀವಿ. ಸೊ ಸೀಸನ್ 1 ಅಲ್ಲಿ ಅಂದರೆ ಫಸ್ಟ್ ಟೂರ್ನಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಚೆನ್ನಾಗಿ ಆಡೋಣ. ಆ್ಯಂಡ್ ಎಲ್ಲ ಟೀಮ್ ಓನರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಅದ್ಭುತವಾದ ಕಾಸಿಗೋಸ್ಕರ ನಾವು ಆಡ್ತಾ ಇದ್ದೀವಿ. ಇದರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಒಂದು ಚಿಕ್ಕ ಪ್ರಯತ್ನ ಪಡೋದಕ್ಕೆ, ಅದೊಂದು ಚಿಕ್ಕ ಅಳಿಲ್ ಸೇವೆ ಥರ ಒಂದೇನೋ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಟೀಮ್ ಓನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಸಂಜೆಯ ನಮಸ್ತೆ, ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ, ಪ್ಲೇಯರ್ಸ್ಗೆ ಹಾಗೂ ಮುಖ್ಯವಾಗಿ ನಮ್ಮ ನ್ಯೂಸ್ ಮೀಡಿಯಾ ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಬೌಲಿಂಗ್ ಕ್ವೀನ್ಸ್. ಸೊ ಕ್ವೀನ್ಸ್ ಅಂದರೆ ರಾಣಿ. ಬೌಲಿಂಗಲ್ಲಿ ವಿಭಿನ್ನವಾಗಿ ಇವಾಗ ನಾವು ನೋಡ್ತಿರೋಂಗೆ ಶಟಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಸುಮಾರು ಕ್ರೀಡೆಗಳಲ್ಲಿ ಇವತ್ತು ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ವಿಭಿನ್ನವಾಗಿ ಯೋಚನೆ ಮಾಡಿ ಅದಂತೂ ಮತ್ತೆ ಲಿಯಾ ಮೇಡಮು ಒಂದು ಅತ್ಯುತ್ತಮವಾದ ಬೌಲಿಂಗ್ ಕ್ರೀಡೆಯನ್ನ ಇವಾಗ ಪ್ರಾರಂಭ ಮಾಡ್ತಿದ್ದಾರೆ. ಅದು ಹೆಣ್ಮಕ್ಳಿಗೋಸ್ಕರ. ಸರ್ ಹೇಳಿದ್ರು ಹೆಣ್ಮಕ್ಳು ಎಲ್ಲಿರ್ತಾರೋ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಒಂದು ಅವಾರ್ಡಲ್ಲೂ ನನ್ನ ಫಂಕ್ಷನಲ್ಲಿ ಸರ್ನ ನೋಡಿದೆ, ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಹಾಗೆ ಹೊಸದಾಗಿ ನಮ್ಮ ಚಲನಚಿತ್ರ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಸರ್, ಅವರು ಸಹ ಬಂದಿದ್ದಾರೆ ಇವತ್ತು. ಸೊ ಇದು ಒಂದು ನಮ್ಮ ಎಲ್ಲ ಏನು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಳಿಗೆ ಮಾಡ್ತಿದ್ದಾರೆ. ಯಾವಾಗಲೂ ಬರೀ ಇಂಡಸ್ಟ್ರಿಲಿ ಇರೋವಂಥ ಹೆಣ್ಮಕ್ಳು ಬರೀ ಸಿನಿಮಾ, ಸೀರಿಯಲ್ಸು, ಬೆಳಗ್ಗೆ ಶೂಟಿಂಗ್ ಹೋಗು, ರಾತ್ರಿ ಮನೆಗೆ ಬಾ, ಮತ್ತೆ ಶೂಟಿಂಗ್ ಹೋಗು, ಮತ್ತೆ ಮನೆಗೆ ಬಾ, ಅದು ಬಿಟ್ಟರೆ ಸಿಗೋ ಅಂಥ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗು, ಇಷ್ಟೇ ಆಗ್ತಿತ್ತು. ಬಟ್ ನಿಜ ಹೇಳ್ತೀನಿ, ಸುಮಾರು ನಾನೇ 1 ವರ್ಷದಿಂದ ಫುಲ್ ಬ್ಯುಸಿ ಆಗಿದ್ದೀನಿ ಸ್ಪೋರ್ಟ್ಸಲ್ಲಿ. ಸೊ QPL, ಅಂದರೆ WWCL, ಅಪ್ಪು ಕಪ್ಪು, ಸ್ಯಾಂಡಲ್ವುಡ್ ಕಪ್ಪು, ಈಗ ಕ್ವೀನ್ಸ್ ಬೌಲಿಂಗ್. ಸೊ ಸೀರಿಯಸ್ಲಿ ಎಷ್ಟು ಒಳ್ಳೆ ಅತ್ಯುತ್ತಮ ವೇದಿಕೆಗಳನ್ನು ಕೊಡ್ತಿದ್ದಾರೆ ಅಂದರೆ, ಈ ಒಂದು ಯಾರು ಆರ್ಗನೈಸ್ ಮಾಡ್ತಿದಾರಲ್ಲ ಅವ್ರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂದ್ರೆ ನಮ್ಮಂತ ಕಲಾವಿದರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಸೊ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ ಬರಲಿ. ಅಂಡ್ ದೆನ್
ಸೊ ನಮ್ಮಲ್ಲಿ ಕಲಾವಿದ್ರು ಅಂದಿದ ತಕ್ಷಣ ಎಲ್ಲರಲ್ಲೂ ತಲೆಯಲ್ಲಿದ್ದು ಅಭಿನಯ ಮಾಡ್ತಾರೆ.